ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIS ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ವಾರ್ಷಿಕ ಪೊಲೀಸ್ ಅಧಿಕಾರಿಗಳ ಸಮ್ಮೇಳನದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರು, ಮಹಿಳೆಯರು, ಮಕ್ಕಳು ಹಾಗೂ ವೈದ್ಯರ ಮೇಲೆ ದೌರ್ಜನ್ಯ ನಡೆಯದಂತೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಜೊತೆಗೆ ದ್ವೇಷ ಭಾಷಣ, ಪ್ರಚೋದನಕಾರಿ ಹೇಳಿಕೆ ಹಾಗೂ ಸುಳ್ಳು ಸುದ್ದಿ ಪ್ರಕಟಿಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ಇದು ಭಾಳ ಮಹತ್ವದ ಸಜೆಷನ್. ಸ್ವಯಂ ಪ್ರೇರಣೆ, ದ್ವೇಷ ಭಾಷಣ ಮತ್ತು ಜೊತೆಗೆ ಪ್ರಚೋದನಕಾರಿ ಹೇಳಿಕೆ ಯಾರೂ ಇಲ್ಲ. ಅವರು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರಿದ್ದರು, ದಲಿತರ ಮೇಲೆ ಮಾಡುವಂಥವ್ರು ಯಾರೂ ಇದ್ದರು, ಅವರನ್ನು ಬಿಡೋ ಹಾಗಿಲ್ಲ. ನೀವು ಸ್ವಯಂ ಪ್ರೇರಣೆ ಯಾರು ದೂರ ಕೊಡಬೇಕಂತಿಲ್ಲ. ಯು ಶುಡ್ ಡೂ ಇಟ್. ದೇರ್ ಇಸ್ ನೋ ಅದರ್ ವೇ. ನೀವು ಮಾಡಲೇಬೇಕಂತ ಪೊಲೀಸರಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ, ನಿಮ್ಮ ವಿರುದ್ಧ ಕ್ರಮ ತಗೊಳ್ತೀವಿ. ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕೊಳ್ಳದ ಪೊಲೀಸರ ವಿರುದ್ಧವೇ ಕ್ರಮ ತೆಗೆದುಕೊಳ್ಳಲಾಗುವುದು. ಒಂದು ಹೇಳಿ ತೊಗೊಳ್ಳಿಲ್ಲ ಅಂದ್ರೆ ಗೊತ್ತಾಯ್ತು ನನ್ನ ಗೃಹ ಇಲಾಖೆಗೆ, ನಾವು ತೊಗೊಳ್ತೀವಿ ಕ್ರಮ ನಿಮ್ಮ ಮೇಲೆ. ಬೇಕಾಗಿರ್ತದೆ ಅಡ್ಮಿನಿಸ್ಟ್ರೇಷನದಲ್ಲೇ ಒಂದು ಚುಂಪಾದ ಹೊಡೆತ ಬೇಕಾಗಿತ್ತು. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲೇ ಜಡ್ಗಟ್ಟಿ ಹೋಗಿತ್ತು. ಆಯ್ತಪ್ಪ, ಯಾರ ಮೇಲೆ ಯಾರೋ ಹಾಕ್ತಾ ಹೋಗುವಂಥದ್ದು, ನ್ಯಾಯ ಸಿಗೋದು ಭಾಳ ಕಷ್ಟ ಆಗಿಬಿಡ್ತಿತ್ತು. ಹಂಗೆ ಹೋಗೋದು, ಮುಂದೆ ಹಾಕೋದು, ತಪ್ಪಿಸೋದು. ಆದಷ್ಟು ಈ ದ್ವೇಷ ಭಾಷಣ ಮಾಡೋರನ್ನ ಮತ್ತು ಸಮಾಜದ ಕೆಲವು ವ್ಯಕ್ತಿಗಳ ಮೇಲೆ, ಕೆಲವು ಸಮುದಾಯ ಮೇಲೆ ಟೀಕೆ ಮಾಡುವವರನ್ನ ಮುಂದೆ ಹಾಕಿಸ್ತಾ ತಪ್ಪಿಸ್ತಾ ಹೋಗ್ತಾಯಿದ್ರು. FIRದಲ್ಲಿ ಅದನ್ನು ಜಾಳ ಮಾಡಿಬಿಟ್ಟು ಬಿಡುವಂಥದ್ದು ನಡೀತಾ ಇತ್ತು. ಅದಕ್ಕೆ ಸ್ವಪ್ರೇರಣೆಯಿಂದ ಆಗಬೇಕು. ಇಲ್ಲಾಂದ್ರೆ ನಿಮ್ಮ ವಿರುದ್ಧನೇ ನಾವು ಕ್ರಮ ತಗೊಳ್ತೀವಿ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ದಲಿತರು, ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರ ಮೇಲೆ ದೌರ್ಜನ್ಯ ನಡೆಯದಂತೆ ಕ್ರಮ ತೆಗೆದುಕೊಳ್ಳಬೇಕು. ಎಷ್ಟಲ್ಲ, ಇವು ಮಕ್ಕಳ ಮೇಲೆ, ವೃದ್ಧರ ಮೇಲೆ ಆದ ದೌರ್ಜನ್ಯ ಸಹಿತ ನೀವು ತಡಿಬೇಕು. ಅತ್ಯಾಚಾರ, ಭ್ರೂಣ ಹತ್ಯೆಗಳನ್ನು 100ಕ್ಕೆ 100 ತಡೆಗಟ್ಟುವ ದಿಶೆಯಲ್ಲಿ ಪೊಲೀಸರು ಕೆಲಸ ಮಾಡಬೇಕು. ನೀವು ಮಾಡಲೇಬೇಕಂತ ಕೆಲಸಗಳಿವೆಲ್ಲ. ಮಾದಕ ವಸ್ತು ಮುಕ್ತ ರಾಜ್ಯ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಅಂಗಡಿಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವುದು ಪತ್ತೆ ಆದರೆ ಅಂಥ ಅಂಗಡಿಯ ಪರವಾನಗಿ ರದ್ದು ಮಾಡಬೇಕು. ಇವೆಲ್ಲ ಆಗೋದು ಯಾವಾಗಪ್ಪ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಸ್ಟ್ರಿಕ್ಟಾಗಿ ವರ್ಕ್ ಮಾಡಿದಾಗ, ಸ್ಟ್ರಿಕ್ಟಾಗಿ ಬದ್ಧತೆ ಆದಾಗ. ಆದರೆ ಇವರು ಮಾಡು ಮನಸ್ಸಿಲ್ಲ ಅಂತಲ್ಲ. ಆದರೆ ಈ ಪ್ರತಿಯೊಂದು ಈ ಕೃತ್ಯದಿಂದ ಇವತ್ತು ನಮ್ಮ ರಾಜಕಾರಣಿಗಳು ಇರೋದರಿಂದಾಗಿ, ಅದರಲ್ಲೂ ಈ ಒಂದು ಪೊಲೀಸ್ ಠಾಣಗಳಿಗೆ PS ಆಗಿರ್ಬೋದು, ಮತ್ತದಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ PSI ಅವ್ರನ್ನ ಅಲ್ಲಿಯ ಲೋಕಲ್ MLAಗಳು ಸಜೆಷನ್ ಮೇಲೆ ತೊಗೊಳೋದ್ರಿಂದಾಗಿ ಸಹಜವಾಗಿನ ಯಾವ್ಯಾವುದೋ ಕಾರಣಕ್ಕೆ ಲೋಕಲ್ MLAಗಳ ಜೊತೆಗೆ ರಾಜಕೀಯ ಜನ ಸಂಪರ್ಕ ಇರೋದರಿಂದ ಆ ಜನ ತಪ್ಪು ಮಾಡೋದ್ರಿಂದ ಪೊಲೀಸರು ಅದನ್ನು ಸ್ವಲ್ಪ ಲೂಸ್ ಆಗಿ ಫೋನ್ ಮಂತ್ರಿ MLA ಸಾಹೇಬ್ರದು ಅಂತ ಹೇಳುವಂಥ ಪ್ರಸಂಗ ಹೆಚ್ಚಾಗಿದ್ದರಿಂದಾಗೆ ಇಂಥ ಘಟನೆಗಳು ಆಗ್ತಾಯಿದ್ದಾವೆ. ಇದಕ್ಕೆ ಲೋಕಲ್ ರಾಜಕಾರಣವೂ ಕಾರಣ. ಈ ದಿಶೆಯಲ್ಲಿ ಸ್ವಯಂ ನಿರ್ಧಾರ ತಗೊಂಡು ನೀವು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥ ಮಾತು. ಜೊತೆಗೆ ನೀವು ಆಡಿದಂಗೆ ಮಾಡಬೇಕು ಕೆಲಸ. ನುಡಿದಂತೆ ನಡೆಯುವ ಸರ್ಕಾರ ಅನ್ನಬೇಕು. ಅಲ್ಲಿ ಹಸ್ತಕ್ಷೇಪ ಮಾಡಿ ಪೊಲೀಸರನ್ನ ಪಾಪ ವೀಕ್ ಮಾಡುವಂಥ ಕೆಲಸ ಮಾಡಲಿಕ್ಕೆ ಹೋಗ್ಕೊಡೋದು ಅನ್ನೋ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಹೇಳೋದು ಒಂದು ಕಡೆ ನೀವು ಮಾಡಿರಿ ಅಂತಾರೆ, ಇನ್ನೊಂದು ಕಡೆ ಅದನ್ನು ವೀಕ್ ಮಾಡ್ರಿ ಅಂತ ಹೇಳುವಂಥ ಈ ರಾಜಕಾರಣಗಳಿರೋದ್ರಿಂದಾಗೆ ಇವತ್ತಿನ ಇಂಥೆಲ್ಲ ಅವಘಡಗಳಾಗ್ತಾಯಿದ್ದಾವೆ. ಇದರಲ್ಲಿ ಎರಡು ಮಾತ್ರ ಇಲ್ಲ. ಅದಕ್ಕಾಗಿ ನೀವು ಇದಂಥವ್ರ ಏನಪ್ಪ ಅಂದ್ರೆ ಸ್ಟ್ರಿಕ್ಟಾಗಿ ತೊಗೊಂಡ್ರೆ ನಾವು ಅದನ್ನು ಹಸ್ತಕ್ಷೇಪ ಮಾಡೋದಿಲ್ಲ ಅಂತೇಳಿ. ಮತ್ತು ನಾವು ಯಾವುದೇ ತನಿಖೆಯಲ್ಲಿ ಮಧ್ಯಪ್ರವೇಶಿಸೋದಿಲ್ಲ. ಇವತ್ತು ಲೋಕಾಯುಕ್ತರಲ್ಲಿ, CID ಅದನ್ನು ಹಸ್ತಕ್ಷೇಪ ಮಾಡೋದಿಲ್ಲ. ನೀವು ಫುಲ್ ಪ್ರಮಾಣದಲ್ಲಿ ಮಾಡಿರಿ ಅನ್ನೋ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಭಾಳಷ್ಟು ಆರೋಪಗಳು ಬರ್ತಾ ಇದ್ದಾವೆ ಸರ್ಕಾರದಿಂದ. ಇಲ್ಲ ರೀ, ನಮ್ಮ ಸಫಿಷಿಯೆಂಟ್ ಪೊಲೀಸರಿಲ್ಲ, ನಾವೆಲ್ಲ ಮಾಡ್ತಾಯಿದ್ದೀವಿ ವರ್ಕ್ ಅನ್ನುವಂಥ ಒಂದು ನೆಪವನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಕ್ತಾ ಇದ್ದಾರೆ. ಅದಕ್ಕೆ CM ಅವರು ಹೇಳ್ತಾ ಇದ್ದಾರೆ, ಇಲಾಖೆಯಲ್ಲಿ ಖಾಲಿ ಇರುವ 4117 ಹುದ್ದೆಗಳ ಭರ್ತಿಗೆ ಸದ್ಯದಲ್ಲಿ ಚಾಲನೆ ನೀಡ್ತೀವಿ. ತೊಗೊಳ್ತೀವಿ ಜನರ ಕಡಿಮೆ ಇದ್ದಾರೆ ಜನ. ಪೊಲೀಸ್ ಇಲಾಖೆ ಬೇಡಿಕೆಗಳಲ್ಲಿ ಬಹುತೇಕ ಈಡೇರಿಸಿ ಸಾಕಷ್ಟು ಅನುದಾನ ಒದಗಿಸಲಾಗಿದೆ. ಈಗಾಗಲೇ ಇದನ್ನೂ ತುಂಬಿಕೊಳ್ತೀವಿ, ಜೊತೆಗೆ ಸಾಕಷ್ಟು ಅನುದಾನ ಕೊಡ್ತೀವಿ, ನಿಮಗೆ ನೀವು ಕೆಲಸ ಮಾಡಬೇಕು, ಕೊಟ್ಟರೆ ಬೇಡ ನಮಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಲ್ತುಳಿದ ಸಮಯದಲ್ಲಿ ಗುಪ್ತಚರ ಇಲಾಖೆ ನಮಗೆ ಸರಿಯಾದ ಮಾಹಿತಿ ಕೊಡಲಾರ್ದಕ್ಕಾಗಿ ಈ ಘಟನೆ ಆಯಿತು ಅಂತೇಳಿ ಗುಪ್ತಚರ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವು ನಮ್ಗೆ ಹೇಳಿದ್ರಪ್ಪ ಅಂದ್ರೆ ನಮಗೆ ಸಂಜೆ 5:15 ಏನೋ ಸಂದರ್ಭ ಬಂತು, ನೀವು ಆಗಿದ್ದು 3:15ಕ್ಕೆ ಇಷ್ಟು ಡಿಸ್ಟೆನ್ಸ್ ಇಟ್ಟು ನಮ್ಗೆ ಹೇಳಿದಾಗ, ಒಂದು ವೇಳೆ ನೀವು ಮೊದಲ 3:15ಕ್ಕೆ ನಮಗೆ ಹೇಳಿದ್ರೆ ನಾವು ಇದ್ದಂಥವ್ರು
ಈ ಒಂದು ಏನಾದರೂ ಸ್ಟೇಡಿಯಂ ಇದ್ದಿಲ್ಲ ಅಲ್ಲಿ ಒಳಗೆ ಹೋಗೋದಂಗೆ ನಾವು ಮಾಡಿಬಿಡ್ತಿದ್ದೀವಿ, ಅಲ್ಲಿ ನಿಲ್ಲದಂಗೆ ಮಾಡ್ತಿದ್ದೀವಿ. ಇದಕ್ಕೆ ನೀವ ಕಾರಣ ತೊಗೊಳ್ಳಿ ಕಿಡಿಕಾಯಿದ್ರು. ಒಟ್ಟಾರೆಯಾಗಿ ನಿನ್ನೆ ಮಾತನಾಡಿದ ನಮ್ಮ ಸಿದ್ದರಾಮಯ್ಯರ ಮಾತುಗಳಲ್ಲೇ ಹಿಂದಿನಗಿಂತ ಹೆಚ್ಚು ಜಿಗಡ್ತನಲ್ಲಿತ್ತು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲೇಬೇಕು ಅನ್ನೋದು ಹಠ ಎದ್ದು ಕಾಣ್ತಾ ಇತ್ತು. ಆದರೆ ಎಷ್ಟು ಮಟ್ಟಿಗೆ ಅದು ವಾಸ್ತವಕ್ಕೆ ಬರ್ತದೋ ಏನೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದರೆ, ಇನ್ನೊಂದು ಮಾತನ್ನು ಕಂಪೇರ್ ಮಾಡ್ತಾ ಹೇಳಿದ್ರು ಅವರು, ಉಳಿದ ಜಿಲ್ಲೆಗಳಿಗಿಂತಲೂ ಕರಾವಳಿ ಜಿಲ್ಲೆಗಳು, ವಿಶೇಷವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಅದೇ ಕಾಲಕ್ಕೆ ಉಡುಪಿ, ಇಲ್ಲೇ ಹೆಚ್ಚು ಇಲ್ಲೆಲ್ಲ ಏನಾಗ್ತಾ ಇದ್ದಾವಪ್ಪ ಅಂದ್ರೆ ಕೋಮು ದ್ವೇಷ ಭಾಷಣದ ಘಟನೆಗಳಾಗ್ತಾ ಇದ್ದಾವೆ. ಮತ್ತು ಅಲ್ಲೇ ಹೆಚ್ಚು ಹತ್ತೆ ಕಳ್ಳತನ ಮಚ್ಚನೂ ಆಗ್ತಾ ಇದ್ದಾವೆ ಉಳಿದ ಜಿಲ್ಲೆಗಳಿಗಿಂತಲೂ. ಯಾಕಂದರೆ ರೂಟ್ ಲೆವೆಲ್ದಲ್ಲೇ ಅಲ್ಲೇ ರಾಜಕೀಯ ಹೋಗ್ಬಿಟ್ಟದ. ಇಂಥ ಸಮಾಜ ವಿರೋಧಿಗಳಿಗೆ ಅಲ್ಲಿಯ ಈ ಒಂದು ಧರ್ಮ ಲ್ಯಾಂಡರು ಅನ್ನಬೇಕಾಗ್ತದೆ. ಹಿಂದೂ ಇರಲಿ ಮುಸ್ಲಿಮ್ ಇರಲಿ, ಅವ್ರು ಸಪೋರ್ಟ್ ಮಾಡೋದ್ರಿಂದಾಗೆ ಅದು ಬೆಳೀತಾ ಇದೆ. ಅದು ದ್ವೇಷ ಭಾಷಣ ಆಯ್ತು, ಅದರ ಜೊತೆಗೆ ಪ್ರಚೋದನಕಾರಿ ಹೇಳಿಕೆ ನೀಡೋದಾಯ್ತು. ಮತ್ತಿಂಥ ಕೆಲಸ ಮಾಡೋರ ಮೇಲೆ ನೀವು ಸ್ವಯಂ ಪ್ರೇರಣೆಯಿಂದ ಅವ್ರು ರೆಕ್ ಮಾಡಿರಿ, ಟೈಟ್ ಮಾಡಿರಿ, ಜೊತೆಗೆ ಅವ್ರು ಶಿಕ್ಷೆ ಆಗೋಂಗೆ ಮಾಡಿರಿ, ಇನ್ನೂರು ಸಹಿತ ಅದ್ರ ಕಲೆಕ್ಟ್ ಮಾಡಿರಿ. ಯಾಕಂತಂದ್ರೆ ಇಲ್ಲಿವರೆಗೆ ಇನ್ನೊಂದು ಮಾತನ್ನು ರೆಫರ್ ಮಾಡ್ತಾ ಹೇಳ್ತಾ ಇದ್ದಾರೆ ಅವರು, ನಮ್ಮ CM ಸಿದ್ದರಾಮಯ್ಯನವರು ಈ SC STಗಳ ಮೇಲೆ ಅಂತ ದೌರ್ಜನ್ಯಕ್ಕೆ, ಈ ದೌರ್ಜನ್ಯ ಪ್ರಕರಣಗಳಲ್ಲೇ ಕೇವಲ 2% ಅಷ್ಟೇ ಶಿಕ್ಷೆ ಆಗಿದೆ, ಉಳಿದವರು ತಪ್ಪಿಸ್ಕೊಂಡಿದ್ದಾರೆ. ಇದು ಪೊಲೀಸರ ಬೇಜವಾಬ್ದಾರಿ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ನೀವು ಸರಿಯಾಗಿ ತನಿಖೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರು ಶಿಕ್ಷೆ ಕೊಡಿಸೋಕೆ ಮಾಡಬೇಕು, ಈ ತಪ್ಪಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಇದು ಕಾರ್ಯರೂಪಕ್ಕೆ ಬರಬೇಕು. ಬರೀ ಪೊಲೀಸರು ಕೂಡಿದಾರ ಮಾಡಿದ 4 ಜನ ಮಧ್ಯೆ ಮಾತಾಡಿ ಹೋಗ್ಬಾರ್ದು. ಸಿದ್ದರಾಮಯ್ಯ ಮಾತು ಗಾಳಿಯಾಗಿ ಬಂದು ಗಾಳಿಯಾಗಿ ಹೋದಂಗೆ ಆಗ್ಬಾರ್ದು. ಯಾಕಂದ್ರೆ ಅಧಿಕಾರಿಗಳು ಭಾಳ ನಮಗೂ ನಿಮ್ಗೆ ಗೊತ್ತಿದ್ದಂಗೆ ಬುದ್ಧಿವಂತರು ಅವ್ರು ನಮ್ಮೆಲ್ಲರಿಗಿಂತ. ಯಾಕೆ ಒಳ್ಳೆ ಓದಿ ಮಾಡಿ ಒಂದು ಹಂತಕ್ಕೆ ಬಂದಿರ್ತಾರೆ. ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಬಡತನದಿಂದ ಬಂದ ಅನೇಕ ಪ್ರತಿಭಾವಂತರಲ್ಲಿ ಸೇರಿರ್ತಾರೆ. ಪ್ರತಿಭಾವಂತರಿಗೆ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಕಲಿಸುವ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಮೈಗೆ ಎಣ್ಣೆ ಹೆಸರು ಕೂತಿರ್ತಾರೆ ತಪ್ಪಿಸ್ಕೊಂಡು ಹೋಗಿಸ್ರು. ಅದಕ್ಕೆ ಅಧಿಕಾರಶಾಹಿ ಮೇಲೆ ಹಿಡಿದು ಸಾಧಿಸ್ಬೇಕಾಗಿತ್ತಂದ್ರೆ ಮೊದಲ ಭ್ರಷ್ಟ ಅಧಿಕಾರಿಗಳನ್ನು ಹಿಡಿದ ಅವ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕಾಗಿದೆ. ಅದಾಯ್ತಂದ್ರೆ ಅವರು ಒಂದು ಹಂತಕ್ಕೆ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಭಯ ಇರ್ತದೆ, ಭ್ರಷ್ಟಾಚಾರದ ಭಯ ಎಲ್ಲರಿಗೂ ಇರ್ತದೆ. ಆ ಸಂದರ್ಭದಲ್ಲೇ ಮತ್ತು ಈ ಸಂದರ್ಭದಲ್ಲಿ ಇನ್ನಷ್ಟು ಜೋರಾಗಿ ಅವ್ರ ಮೇಲೆ ಈ ನಮ್ಮ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಿಸಿ ಅವ್ರ ಮೂಲ ಎಷ್ಟಿತ್ತು ಆಸ್ತಿ ಅವರು ಅಧಿಕಾರಕ್ಕೆ ಬಂದಾಗ ಈಗ ಎಷ್ಟದ ಪ್ರತಿಯೊಬ್ಬ ಅಧಿಕಾರಿ ಮಾಡಿಸುವಂಥ ಕೆಲಸ ಮಾಡಿದರೆ ಇನ್ನೂ ಕಂಟ್ರೋಲ್ಗೆ ಬರ್ತದೆ. ಅದರಲ್ಲೂ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅಂತ ಇದು ಹೇಳೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಕೈ ಬಿಸಿ ಮಾಡಲಾರದ ಅಧಿಕಾರಿ ಕೈ ಬಿಸಿ ಮಾಡಲಾರದ ಕೆಲಸ ಮಾಡಲಾರ ಅನ್ನೋದು ಅಲ್ಲಿಯ ಪೊಲೀಸ್ ವಲಯದಲ್ಲಿಯ ಜನರ ಆರೋಪ. ಯಾರ್ಯಾರು ಸಿಕ್ಕೊಂಡು ಬಂದಿದ್ದಾರೆ, ಯಾರ್ಯಾರು ಕೊಟ್ಕೊಂಡು ಬಂದಿದ್ದಾರೆ ಪೊಲೀಸರ ಗಜ್ಜಿಗೆ ಅವ್ರು ಹೇಳುವಂಥ ಮಾತುಗಳು ಇವೆಲ್ಲ ಅಂದ್ರೆ ಭಾಳಷ್ಟು ಭ್ರಷ್ಟಾಚಾರ ಇದೆ. ಅದು ಕಂಟ್ರೋಲ್ ಮಾಡಿ ಇವೆಲ್ಲ ಆಗ್ತವೆ. ಯಾಕಂತಂದ್ರೆ ಈ ದರೋಡೆಕೋರರು, ಲಫಂಗರು, ಸುಳ್ಳುವರು ಇವರೆಲ್ಲರೂ ಈ ಒಂದು ಮೂಲಭೂತವಾದಿಗಳ ಕೈಲಿರೋದರಿಂದಾಗೆ ಅವ್ರನ್ನ ನಾವು ರಕ್ಷಣೆ ಮಾಡೋದ್ರಿಂದಾಗೆ ಇಂಥ ಒಂದು ಅವಘಡಗಳ ಉಳಿದ ಜಿಲ್ಲೆಗಳಿಂದ ಹೆಚ್ಚಲ್ಲಿ ಕರಾವಳಿ ಏರಿಯಾದಲ್ಲಿ ಆಗೋದು ಕಾರಣ ಈ ದ್ವೇಷ ಭಾಷಣ ಮತ್ತು ಇಂಥ ಪ್ರಕರಣಗಳ ಕಂಟ್ರೋಲ್ ಮಾಡೋದಕ್ಕಾಗಿ ಇವರಲ್ಲಿ ಈ ಅಪರಾಧಿಗಳು ಕ್ರಿಮಿನಲ್ಸ್ ಅಲ್ಲಿ ಲೀಡರ್ ಆಗುವುದರಿಂದಾಗಿ ಸಹಿತ ಇವು ಹೆಚ್ಚಾಗ್ತಾ ಇದ್ದಾವೆ. ಇದು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದು ಒಳ್ಳೆಯ ಒಂದು ಸಭೆ ಅಂತ ಅನ್ಬೋದು. ಬಟ್ ರಿಸಲ್ಟ್ ಏನು ಬರ್ತದೆ ನೋಡಬೇಕಾಗಿದೆ. ಆದರೂ ಅವರು ತಮ್ಮ ದುಬ್ಬವನ್ನು ಚಪ್ಪರಿಸ್ಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಒಂದು ಅಪರಾಧಿ ಕ್ರಿಯೆಗಳು ಕರಾವಳಿ ಏರಿಯಾದಲ್ಲಿ ಕಡಿಮೆ ಆಗಿದ್ದಾವೆ ಅಂತೇಳಿ. ಆಗಿದ್ದರೆ ಭಾಳ ಸಂತೋಷ. ಹೇಗಪ್ಪ ಅಂತಂದ್ರೆ ಎಲ್ಲರೂ ಹೇಳೋದು ನಮ್ಮದು ಉತ್ತಮ ಅಂತೇಳಿ. ನನ್ನ ಮಗ ಏನಪ್ಪ ಅಂತಂದ್ರೆ ಗಂಗಾಧರ ಅಂತೇಳಿ ಹಿಂಗೆ ತಪ್ಪು ಶ್ರೇಷ್ಠ ಅಂತ ಹೇಳ್ಕೋಬೋದು. ಬಟ್ ವಾಸ್ತವ ಏನದ ಅದು ಇನ್ನೇನು ಸರ್ವೆ ಆಗುವಂಥ ಕೆಲಸಗಳಿದ್ದಾವೆ. ಏನೂ ಇರಲಿ, ದಿಟ್ಟ ಮಾತನ್ನು ಮಾತಾಡಿದಾರೆ ನಮ್ಮ ಸಿದ್ದರಾಮಯ್ಯನವರು. ಆದ ಪ್ರಕಾರ ಅಲ್ಲಿ ಕಾರ್ಯರೂಪಕ್ಕೆ ಬಂದರೆ ಪೊಲೀಸ್ ಇಲಾಖೆಯಿಂದ ನಿಶ್ಚಿತವಾಗಿಯೂ ಇಲ್ಲಿಯ ಈ ಕೋಮು ಗಲಭೆಗಳು ಅಥವಾ ಇನ್ನುಳಿದ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇಂಥ ಮೋಸ್ಟ್ಲಿ ಅಲ್ಲ ಭಾಳಷ್ಟು ಕಡಿಮೆ ಆಗೇ ಆಗ್ತಾವೆ ಅನ್ನೋದು ಹೇಳೋ ಮಾತಿಲ್ಲ. ಅದೇ ಕಾರಣ SC STಗಳ ಮೇಲೆ ದೌರ್ಜನ್ಯಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕಡಿಮೆ ಆಗೇ ಆಗ್ತಾವೆ ಅನ್ನೋದು ಭರವಸೆ. ನಿಮಗೇನು ಅನ್ನಿಸ್ತದೆ? ಸಿದ್ದರಾಮಯ್ಯರು ನಿಶ್ಚಿತವಾಗಿಯೂ ಒಳ್ಳೆಯ ಆಡಳಿತವನ್ನು, ಬಿಗಿ ಆಡಳಿತವನ್ನು ಕೊಡಬಲ್ಲರ, ಮಾಡಬಲ್ಲರ, ಪೊಲೀಸರನ್ನು ಹಿಡಿದು ಸಾಧಿಸಬಲ್ಲರ? ಇದು ನೀವು ಉತ್ತರ ಕೊಡ್ರಿ, ಹೇಳ್ರಿ, ಮಾತಾಡ್ರಿ. ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಅಂತ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ದೇಶಿ ತರಮೇಲೆ ಸತ್ಯತೆಗೆ ವಂದನೆಗಳು.